ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ಧ್ವನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ಏನು ಈಗಿನ ಟೈಮ್ದಾಗ ಎಲ್ಲಾರು ಎಷ್ಟ್ ಅಪ್ಡೇಟ್ ಆಗಾಕತ್ತಾರು. ನೀ ನೋಡ್ರಿ ಇನ್ನೂ ನೆಲ ಜಲ ಭಾಷೆ ಬರೀ ಇಂತಾವ್ ಅನ್ಕೊಂಡ್ ಕುಂದಿರ್ತಿಯಲ್ಲ. ನೀನು ಒಂದ್ ಸ್ವಲ್ಪ ಅಪ್ಡೇಟ್ ಆಗುದ್ ಬಾ ಇನ್ ಮ್ಯಾಲಿಂದ. ಅಪ್ಡೇಟ್ ಆಗೋದಂದ್ರೆ ಏನ? ನಾವೇನ್ ಹಳಿದ್ ಬಿಟ್ಟು ಹೊಸಾದ ಕಷ್ಟ ಹೋಗ್ಬೇಕೇನ? ಅಂದ್ರೆ ಏನು ಎಷ್ಟ್ ಎಲ್ಲಾ ಬೆಳವಣಿಗೆ ಆಗಕತ್ತೈತಿ. ನಿನ್ನ ಪ್ರಕಾರ ಏನ್ ಅಪ್ಡೇಟ್ ಆಗೋದ ತಪ್ಪು ಹೆಂಗೋ? ನಿಮಗ ಹೊಸಾದಕ್ ಅಪ್ಡೇಟ್ ಆಗ್ಬೇಡ್ರತ್ತೆ ನಾ ಹೇಳತ್ತಿಲ್ರು. ನೀವ ಹಳಿದ್ ಬಿಡ್ರಿ ಹೊಸಾದ್ ಅಷ್ಟ ನೋಡ್ಕೋರಿ ಏನಾತಿರ್ಲ. ನನಗ ಅದ್ ಆಗಂಗಿಲ್ಲ. ನಿಮ್ಮೊಳಗ್ ಭಾಷಾಭಿಮಾನ ಐತಿ, ನಿಮ್ಮೊಳಗ್ ಎಲ್ಲಾ ತರ ಐತಿ. ಆದ್ರ ನಾ ಹೇಳುದ್ ಏನ್ ಗೊತ್ತಾನ, ಈ ಹಳಿದನ್ನ ಬಿಡ್ರಿ ಅಂತಿರ್ಲ, ಅದ್ನ ಯಾಕೆ ಬಿಡ್ಬೇಕು? ನಮಗ್ ಗೊತ್ತೈತಪ್ಪ ನಮ್ ಭಾಷೆ ಬಗ್ಗೆ ಏನೈತೆ ಅನ್ನೋದ. ಮುಂದಿನ ಜಗತ್ತಿಗೆ ಗೊತ್ತಾಗ್ಬೇಕಲ್ಲ. ನಮ್ಮೊಳಗ್ ನಾವ್ ಇಟ್ಕೊಂಡ್ ಗೊತ್ತಾರ ಮುಂದಿನವ್ರಿಗೆ ಹೆಂಗ್ ಗೊತ್ತಾಗ್ಬೇಕದ. ಅದಕ್ಕೋಸ್ಕರ ನಾವ್ ಹೇಳುದು ಹೊಸಾದನ್ ಕಂಡ್ ಹಿಡಿನು, ಅದ್ರ ಜೊತೆ ನಮ್ ಹಳಿದ್ ಯಾಕೆ ಬಿಡುನು, ಅದ್ರ ಜೊತೆನೆ ಹೋಗುಣಲ್ಲ ಅಂತ. ನಿನಗ ನೀ ಎಷ್ಟ್ ಹೇಳಿರು ಅಷ್ಟ, ಮುಂದ್ ಅಂಕರ ನೀ ಬರಂಗಿಲ್ಲ. ಏನ್ ನಡ್ರಿ ನಾವ್ ಹೋಗುನ್ ನಡ್ರಿ ಕ್ಲಾಸಿಗೆ. ಸರ್ ಒಳಗ್ ಬರ್ಬೋದ್ರಿ? ಹಾ ಸರ್. ವಿಶ್ವನಾಥ್ ಅವರೆಲ್ಲ ನಿನಗ ಅಷ್ಟೊಂದ ಕನ್ನಡದ ಎಮ್ಮಿ ಎಮ್ಮಿ ಅಂತೇಳಿ ಅಷ್ಟೊಂದೆಲ್ಲ ಜೋರ್ ನಕ್ಕು ನೀನ್ ಅಸಹ್ಯ ಮಾಡ್ತಾರ. ಮತ್ತ ಅವ್ರ ಜೊತೆಗೆ ನೀನು ನಕ್ಕೆಲ್ಲ. ಸರ್ ನಗೋದ್ರ ಯಾಕಂದ್ರ ರೀ, ಅವ್ರ ಕನ್ನಡದ ಎಮ್ಮೆ ಟೈಟಲ್ ಐತಲ್ರಿ ಸರ್, ಅದ ನಮ್ಮ ಇವ್ರ ಬೀಚ್ ಅವ್ರ ಅದಾರಲ್ರಿ ಸರ್, ಅವ್ರು ಬರ್ದಿದ್ ಒಂದ್ ಬುಕ್ ರೀ ಸರ್, ಕನ್ನಡದ ಎಮ್ಮೆ ಅಂತ. ಒಂದಿಷ್ಟು ಹಾಸ್ಯ ಕಥೆಗಳು ಅದಾವ, ಅದನ್ನ ನೋಡಿ ನೆನಪಂತ. ಅದಕ್ಕೋಸ್ಕರ ನಕ್ಕಿದ್ರಿ. Okay, students, we have today here that we have learned about the George Orwell's birth and early life and education, his career and his notable work. ಅಲ್ಲೋ ಕ್ಲಾಸಾಗ ಅಷ್ಟೆಲ್ಲಾ ಅಸಹ್ಯ ಮಾಡ್ತಾರು, ಮತ್ತೂ ಅವ್ರ ಜೊತೆ ನಕ್ಕೋತಾ ಇರ್ತಿಲ್ಲ. ಅಷ್ಟು ಗೊತ್ತಾಗುದಿಲ್ಲ ನಿನಗ ಹೆಂಗೋ ಹಿಂಗಾದ್ರ? ಅಸಹ್ಯ ಬಾಯ್ ಬಾ ಹೇಳ್ತೀನಿ ಬಾಯ್. ಅಸಹ್ಯ ಯಾಕಾಕೈತಿ ಹೇಳು? ನಾವ್ ಅದನ್ನ ನಮಗ್ ಕೆಟ್ಟಕ್ ಅನ್ಕೊಂಡಾರತ್ತ ಹೇಳಿದ್ರ ಅದ್ ಕೆಟ್ಟ ಅಸಹ್ಯ ಅನಸ್ತೈತಿ. ಆದ್ರ ನಾವ್ ಅದನ್ನ ಒಳ್ಳೇದಕ್ ತಗೋಬೇಕ. ನಮ್ ಜೀವನದಾಗ ಹಿಂಗ್ ಮಾತಾಡೋರ್ ಇರ್ಬೇಕು. ಮಾತಾಡೋರ್ ಇದ್ದಾಗನೇ ಜೀವನ ಮುಂದೆ ಬರ್ತೈತಿ. ಇರೋದ್ 4 ದಿನ ಎಲ್ಲಾರ ಜೊತೆ ನಕ್ಕೋತ ಚಂದಂಗಿರ್ಬೇಕು ಅಷ್ಟೇ. ಅಲ್ಲೋ ನೀ ಏನ್ ಮಾಡ್ಬೇಕಂತ ಮಾಡಿರಿ? ಇನ್ನ ನಿನ್ ಜೀವನದಾಗ ಬರೇ ನೆಲ ಜಲ ಭಾಷೆ ರಕ್ಷಣೆ ಬರೀ ಇಂಥವ ಮಾಡ್ತೀನೋ, ಇಲ್ಲ ಮುಂದೆ ಏನ್ರ ನಿನ್ ಜೀವನದ್ದು ಒಂದ್ ಸ್ವಲ್ಪ ಗುರಿ ಕಡೆ ಹೋಗ್ತೀನೋ? ನಮ್ ಜೀವನಕ್ಕ ಅದಕ್ಕೊಂದ್ ಏನಾರ ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ. ಜೀವನಕ್ಕೋಸ್ಕರ ದುಡಿಲಿಕ್ಕೆ, ನಮ್ಮ ಕುಟುಂಬ ನಿಭಾಯಿಸ್ಲಿಕ್ಕೆ ಅದಕ್ಕೆ ಬೇರೆ ಮಾಡ್ಕೊಳ್ಳೋಣ. ಆದ್ರ ಅದ್ರ ಜೊತೆಗೇನೆ ನಮ್ ಭಾಷೆ ಬಗ್ಗೆ, ನಮ್ ನಾಡಿನ ಬಗ್ಗೆ ಜನರಿಗೆ ತಿಳಿಸೋ ಕೆಲಸ ಮಾಡ್ಬೇಕಲ್ಲ. ಯಾಕಪ್ಪ ಅಂತಂದ್ರ ನಮ್ ಭಾಷೆ ಅಷ್ಟ್ ಶ್ರೀಮಂತಿಕೆ ಯಾವ ಭಾಷೆದು ಇಲ್ಲ. 2005 ತನಕನು ಭಾರತದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ನಮ್ದಾಗಿತ್ತು. ಆದ್ರ ಅದಾದ ನಂತರ ಹಿಂದಿಗೆ ಹೆಚ್ಚು ಬಂದಿದಾವ. ಈಗ ನಮ್ಮ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಾವ. ಸುಮ್ನೆ ಕೊಡಲ್ವಲ್ಲ ಜ್ಞಾನಪೀಠ ಪ್ರಶಸ್ತಿ, ಅಂತ ಸಾಹಿತ್ಯ ಐತಿ ನಮ್ಮಲ್ಲಿ. ಅಷ್ಟ ಅಲ್ದ ಸಕಲ ರಾಜರುಗಳಿಂದ ಆಳಲ್ಪಟ್ಟೈತಿ. ಭಾರತ ಭೂಮಿಯನ್ನ ಅಖಂಡವಾಗಿ ಆಳಿದಂತ ರಾಜರು ನಮ್ಮಲ್ಲಿ ಅದಾರ. ಇಂಥ ನಾಡಿಗೋಸ್ಕರ ನಾವು ವಿಧೇಯರಾಗಿರ್ಬೇಕು. ನಮ್ ಭಾಷೆ ನೆಲದ ಬಗ್ಗೆ ನಮ್ಗೆ ಗೌರವ ಇರ್ಬೇಕು. ಹಿಂಗಾಗಿ ನಾವು ಭಾಷೆ ಗೌರವ ಅಂತ ಹೇಳ್ಕೊತ ಆಟಾಡ್ಬೇಕು. ಇದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಲ್ಲ ಅದನ್ನ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ, ಕನ್ನಡವನ್ನ ಅವ್ರಿಗೆ ಕಲಿಸುವಂತ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ, ಬೇರೆ ರಾಜ್ಯದವ್ರಿಗೆ ನಾವು ಪ್ರೀತಿಯಿಂದ ನೋಡ್ಕೊಂಡು ಅವರಿಗೆ ಕನ್ನಡ ಕಲಿಸುವಂತ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ನಮ್ ಭಾಷೆ ಎಲ್ಲೋ ಹೋಗಿತ್ತು. ಭಾಷಾಭಿಮಾನ ಇಟ್ಕೊಳ್ಳೋಣ, ನಾಡಿನ ಮೇಲೆ ಅಭಿಮಾನ ಇಟ್ಕೊಳ್ಳೋಣ, ಒಂದು ಗೌರವ ಇಟ್ಕೊಂಡು ನಾವು ಕೆಲಸ ಮಾಡೋಣ. ಏನ ದೋಸ್ತ? ನೋಡ್ ದೋಸ್ತ,
ಇದ ನಿನ್ ಸಂಬಂಧ ತಂದೇನಿ. ಓ ಏನಿದೆ ಕರ್ನಾಟಕ ಮತ್ತೆ ಫ್ಲಾಗ್. ಹಾ. ವಾವ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರ ಎಲ್ರು ಕನ್ನಡವನ್ನ ಕಲೀರಿ, ಕನ್ನಡವನ್ನ ಕಲಸ್ರಿ, ಕನ್ನಡವನ್ನ ಉಳಿಸ್ರಿ, ಕನ್ನಡವನ್ನ ಬಳಸ್ರಿ, ಜೊತೆಗೆ ಎಲ್ರು ಸೇರಿ ಕನ್ನಡವನ್ನ ಬೆಳೆಸ್ರಿ. ಜೈ ಕರ್ನಾಟಕ, ಜೈ ಕನ್ನಡ.